ನೋಡಿ, ಎಲ್ಲೋ ಜಗತ್ತಿನ ಒಂದು ಮೂಲೆಯಲ್ಲಿ ಏನೋ ಒಂದು ಸಣ್ಣ ಘಟನೆ ನಡೆಯುತ್ತೆ, ಆದರೆ ಅದರ ಎಫೆಕ್ಟ್ ನೇರವಾಗಿ ನಮ್ಮೆಲ್ಲರ ಜೇಬಿಗೆ ತಟ್ಟುತ್ತೆ ಅಂದ್ರೆ ನಂಬೋಕ್ಕಾಗತ್ತಾ? ಹೌದು, ಇದು ನಿಜ. ಇವತ್ತು ನಾವು ಮಾತಾಡೋಕೆ ಹೋಗ್ತಿದ್ದೀವಿ ಹಾರ್ಮೋಜ್ ಜಲಸಂಧಿ ಅನ್ನೋ ಒಂದು ಸಣ್ಣ ಜಾಗದ ಬಗ್ಗೆ. ಇದು ಕೇವಲ ಒಂದು ನೀರ ದಾರಿ ಅಲ್ಲ, ಇದು ಇಡೀ ಜಗತ್ತಿನ ಇಂಧನ ಭದ್ರತೆಯ ಜೀವನಾಡಿ. ಬನ್ನಿ, ಇದರ ಕಥೆ ಏನು ಅಂತ ನೋಡೋಣ. ನಾವೆಲ್ಲರೂ ಪೆಟ್ರೋಲ್ ಬಂಕ್ಗೆ ಹೋಗ್ತೀವಿ, ಮೀಟರ್ ನೋಡ್ತೀವಿ, ಅಬ್ಬಾ ಯಾಕೆ ಹಿಂಗ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸೇ ಇರುತ್ತೆ ಅಲ್ವಾ? ಆದ್ರೆ ಆಶ್ಚರ್ಯ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಇಲ್ಲೆಲ್ಲೋ ಇಲ್ಲ. ಬದಲಿಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಚಿಕ್ಕ ಸಮುದ್ರದ ದಾರಿಯಲ್ಲಿದೆ. ಆ ಉತ್ತರ ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಭಯಾನಕ ಕೂಡ. ಆ ಜಾಗದ ಹೆಸರೇ ಹಾರ್ಮೋಜ್ ಜಲಸಂಧಿ. ಇದನ್ನ ಸುಮ್ನೆ ಜಗತ್ತಿನ ಇಂಧನ ಹೆಬ್ಬಾಗಿಲು ಅಂತ ಕರೆಯಲ್ಲ. ಒಂದು ವೇಳೆ ಈ ಗೇಟ್ ಏನಾದ್ರೂ ಕ್ಲೋಸ್ ಆದ್ರೆ ಇಡೀ ಜಗತ್ತಿನ ಎನರ್ಜಿ ಸಪ್ಲೈ ಸಿಸ್ಟಮ್ ಸರ್ವನಾಶ ಆಗ್ಬಿಡ್ಬೋದು. ಸರಿ, ಮೊದಲು ಈ ಚೋಕ್ ಪಾಯಿಂಟ್ ಅಂದ್ರೆ ಏನಪ್ಪ ಅಂತ ತಲೆ ಕೆಡ್ಸ್ಕೋಬೇಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ಹೈವೇಲಿರೋ ಒಂದು ಟೋಲ್ ಗೇಟ್ ಇದ್ದ ಹಾಗೆ ಅಷ್ಟೇ. ಎಷ್ಟು ಅಗಲವಾದ ಹೈವೇ ಇದ್ರೂ ಟೋಲ್ ಗೇಟ್ ಹತ್ರ ಎಲ್ಲ ಗಾಡಿಗಳೋ ಒಂದೇ ಕಿರಿದಾದ ದಾರಿಯಲ್ಲಿ ಹೋಗ್ಬೇಕಲ್ವಾ? ಹಾಗೆಯೇ ಈ ಹಾರ್ಮೋಜ್ ಜಲಸಂಧಿ ಇದು ವಿಶ್ವದ ಅತಿ ದೊಡ್ಡ ಮತ್ತು ಅತಿ ಮುಖ್ಯವಾದ ಚೋಕ್ ಪಾಯಿಂಟು. ಇದನ್ನ ವಿಶ್ವದ ಇಂಧನ ಅಪಧಮನಿ ಅಂತಾನೂ ಕರೀತಾರೆ. ನಮ್ಮ ದೇಹದಲ್ಲಿ ಅಪಧಮನಿ ಅಂದ್ರೆ ಆರ್ಟರಿ ರಕ್ತವನ್ನ ಪ್ರತಿಯೊಂದು ಅಂಗಕ್ಕೂ ತಲುಪಿಸೋ ಹಾಗೆ ಈ ಹಾರ್ಮೋಜ್ ಜಲಸಂಧಿ ಜಾಗತಿಕ ಎಕಾನಮಿಗೆ ಬೇಕಾದ ತೈಲವನ್ನ ಪೂರೈಕೆ ಮಾಡುತ್ತೆ. ಒಂದು ವೇಳೆ ಈ ಆರ್ಟರಿ ಏನಾದರೂ ಬ್ಲಾಕ್ ಆದ್ರೆ ಇಡೀ ಸಿಸ್ಟಮ್ಗೆ ಪಾರ್ಶ್ವವಾಯು ಹೊಡಲಾಗೇ ಆಗತ್ತೆ. ಇದರ ಮಹತ್ವದ ಹಿಂದೆ ಒಂದು ಸಿಂಪಲ್ ಸತ್ಯ ಇದೆ. ಪರ್ಷಿಯನ್ ಕೊಲ್ಲಿಯಲ್ಲಿರೋ ತೈಲ ಸಮೃದ್ಧ ದೇಶಗಳು ತಮ್ಮ ಸಂಪತ್ತನ್ನ ಜಗತ್ತಿಗೆ ಕಳಿಸ್ಬೇಕಂದ್ರೆ ಸಮುದ್ರದ ಮೂಲಕ ಹೋಗೋಕಿರೋದು ಇದೊಂದೇ ದಾರಿ. ಅತ್ಯಂತ ಕಿರಿದಾದ ಜಾಗದಲ್ಲಿ. ಇದರ ಅಗಲ ಎಷ್ಟು ಗೊತ್ತಾ? ಜಸ್ಟ್ 33 ಕಿಲೋಮೀಟರ್ ಅಷ್ಟೇ. ಯೋಚನೆ ಮಾಡಿ, ಬರೀ 33 ಕಿಲೋಮೀಟರ್ ಅಗಲದ ಒಂದು ಜಾಗ ಇಡೀ ಜಗತ್ತಿನ ತೈಲ ವ್ಯಾಪಾರದ ಭವಿಷ್ಯವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಇದೇ ಇದರ ಅತಿದೊಡ್ಡ ಶಕ್ತಿ, ಮತ್ತೆ ಇದೇ ಇದರ ಅತಿದೊಡ್ಡ ವೀಕ್ನೆಸ್ ಕೂಡ. ಹೌದು, ಈ ಭೌಗೋಳಿಕ ಲಕ್ಷಣವೇ ಈ ಜಾಗಕ್ಕೆ ಎಣೆಯಿಲ್ಲದ ಶಕ್ತಿಯನ್ನ ಕೊಟ್ಟಿದೆ. ಆದ್ರೆ ಅದೇ ಸಮಯದಲ್ಲಿ ಇದನ್ನ ಅತ್ಯಂತ ದುರ್ಬಲವನ್ನಾಗಿಯೂ ಮಾಡಿದೆ. ಅದು ಹೇಗೆ ಅಂತ ಈಗ ನೋಡೋಣ. ಎ ನಂಬರ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಇಡೀ ಜಗತ್ತಿನಲ್ಲಿ ನಡೆಯೋ ಒಟ್ಟು ತೈಲ ವ್ಯಾಪಾರ ಇದೆಯಲ್ಲ, ಅದರಲ್ಲಿ ಕಾಲು ಭಾಗ ಅಂದ್ರೆ 25% ಬರೀ ಒಂದೇ ಒಂದು ದಾರಿ ಮೂಲಕ ಹೋಗುತ್ತೆ. ಅಂದ್ರೆ ಜಗತ್ತಿನ ಪ್ರತಿ 4 ತೈಲದ ಹಡಗುಗಳಲ್ಲಿ ಒಂದು ಹಡಗು ಇಲ್ಲಿಂದ ಪಾಸ್ ಆಗ್ಲೇಬೇಕು. ಸೌದಿ ಅರೇಬಿಯಾ, ಇರಾಕ್, UAE, ಕುವೈತ್, ಕತಾರ್ ಈ ಪೆಟ್ರೋಲ್ ದೈತ್ಯರೆಲ್ಲರೂ ತಮ್ಮ ಸಂಪತ್ತನ್ನ ಜಗತ್ತಿಗೆ ಕಳಿಸೋಕೆ ಇದೇ ದಾರಿಯನ್ನ ನಂಬಿಕೊಂಡಿದ್ದಾರೆ. ಹಾಗಿದ್ಮೇಲೆ ಈ ಒಂದು ಸಣ್ಣ ದಾರಿ ಬಂದಾದ್ರೆ ಏನಾಗ್ಬೋದು ಅಂತ ಊಹಿಸ್ಕೊಳ್ಳಿ. ಸರಿ, ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರೋ ಜಾಗ ಸುಮ್ಮನೆ ಇರೋಕೆ ಆಗತ್ತಾ? ಚಾನ್ಸೇ ಇಲ್ಲ. ಸಹಜವಾಗಿ ಇದು ಜಗಳದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಈಗ ಈ ಪ್ರದೇಶದಲ್ಲಿ ನಡೆತಿರೋ ರಾಜಕೀಯ ಬೆಳವಣಿಗೆಗಳು ಇಡೀ ಜಗತ್ತಿಗೆ ಹೇಗೆ ಒಂದು ದೊಡ್ಡ ಡೇಂಜರ್ ಆಗಿ ಪರಿಣಮಿಸ್ತಿವೆ ಅನ್ನೋದನ್ನ ನೋಡೋಣ. ಈ ಬಿಕ್ಕಟ್ಟಿನ ಮೂಲವಾದ್ರೂ ಏನು? ಬನ್ನಿ ಒಂದು ಸನ್ನಿವೇಶವನ್ನ ಊಹಿಸ್ಕೊಳ್ಳೋಣ. ಒಂದು ವೇಳೆ ಫೆಬ್ರವರಿ 28, 2026ರಂದು ಅಮೆರಿಕ, ಇಸ್ರಾಯೇಲ್ ಸೇನೆ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ಕೊಳ್ಳಿ. ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ತಕ್ಷಣ ಪ್ರತೀಕಾರಕ್ಕೆ ಇಳಿಯುತ್ತೆ. ಅವರ ಮೊದಲ ಟಾರ್ಗೆಟ್ ಇದೇ ಹಾರ್ಮುಜ್ ಜಲಸಂಧಿ. ಅದನ್ನ ಭಾಗಶಃ ಬಂದ್ ಮಾಡಿ ಅಲ್ಲಿ ಓಡಾಡೋ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಶುರು ಮಾಡ್ತಾರೆ. ಇಲ್ಲಿ ಜಗಳದಲ್ಲಿ 2 ಮುಖ್ಯ ಪಾತ್ರಧಾರಿಗಳಿವೆ. ಒಂದು ಕಡೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು. ಅವರ ಪ್ರಕಾರ ಈ ದಾರಿ ಯಾವಾಗ್ಲೂ ಓಪನ್ ಇರಬೇಕು, ಯಾಕೆಂದ್ರೆ ಗ್ಲೋಬಲ್ ಟ್ರೇಡ್ ನಿಲ್ಬಾರದು. ಇನ್ನೊಂದು ಕಡೆ ಇರಾನ್. ಅವರಿಗೆ ಈ ಜಲಮಾರ್ಗ ತಮ್ಮ ಪ್ರಾದೇಶಿಕ ಶಕ್ತಿಯನ್ನ ಪ್ರದರ್ಶಿಸೋಕಿರೋ ಒಂದು ದೊಡ್ಡ ಅಸ್ತ್ರ. ಈ 2 ಬೇರೆ ಬೇರೆ ದೃಷ್ಟಿಕೋನಗಳೇ ಇಲ್ಲಿನ ಸಮಸ್ಯೆಗೆ ಮೂಲ ಕಾರಣ. ಈ ರಾಜಕೀಯ ಕಿಡಿ ಹೊತ್ತುಕೊಂಡ್ರೆ ಏನಾಗುತ್ತೆ ಅನ್ನೋದು ಒಂದು ಡಾಮಿನೋ ಎಫೆಕ್ಟ್ ಇದ್ದ ಹಾಗೆ. ಇದರ ಅಲೆಗಳು ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿರಲ್ಲ, ಬದಲಿಗೆ ಇಡೀ ಜಗತ್ತನ್ನೇ ತಟ್ಟುತ್ತವೆ. ನೋಡಿ, ಅಲ್ಲಿ ಒಂದು ಸಣ್ಣ ದಾಳಿ ನಡೆಯುತ್ತೆ ಅಷ್ಟೆ. ಇಲ್ಲಿ ಅಂತಾರಾಷ್ಟ್ರೀಯ ಹಡಗುಗಳ ಇನ್ಶೂರೆನ್ಸ್ ವೆಚ್ಚ ಆಕಾಶಕ್ಕೆ ಮುಟ್ಟುತ್ತೆ, ಸಪ್ಲೈ ಚೈನ್ ಪೂರ್ತಿ ಹಾಳಾಗುತ್ತೆ ಮತ್ತು ಕೊನೆಗೆ ಇದೆಲ್ಲದರ ಭಾರ ಬೀಳೋದು ನಮ್ಮ ಪೆಟ್ರೋಲ್ ಬಿಲ್ ಮೇಲೆ. ಇದರ ಪರಿಣಾಮ ಒಂದೊಂದು ದೇಶಕ್ಕೆ ಒಂದೊಂದು ರೀತಿ ಇರುತ್ತೆ. ಭಾರತದ ವಿಚಾರಕ್ಕೆ ಬಂದ್ರೆ ಇದು ನಮ್ಮ ಎನರ್ಜಿ ಸೆಕ್ಯೂರಿಟಿಗೇನೆ ಡೈರೆಕ್ಟ್ ಅಟ್ಯಾಕ್ ಇದ್ದ ಹಾಗೆ. ಚೀನಾದ ಇಂಡಸ್ಟ್ರಿಗಳಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಯುರೋಪ್ಗಿರೋ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಅಮೆರಿಕಕ್ಕೂ ಗ್ಲೋಬಲ್ ಮಾರ್ಕೆಟ್ನ ಏರುಪೇರಿನ ತಲೆನೋವು ತಪ್ಪಿದ್ದಲ್ಲ. ನಮ್ಮ ದೇಶದ ವಿಷಯಕ್ಕೆ ಬರೋದಾದ್ರೆ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಯಾಕೆಂದ್ರೆ ನಾವು ಬಳಸೋ ತೈಲದಲ್ಲಿ ಸುಮಾರು 80%ರಷ್ಟು ಆಮದು ಮಾಡಿಕೊಳ್ಳೋದು. ಅಷ್ಟೇ ಅಲ್ಲ, ಅದರಲ್ಲಿ ಹೆಚ್ಚಿನ ಪಾಲು ಬರೋದೇ ಈ ಹಾರ್ಮೋಜ್ ಜಲಸಂಧಿ ಮೂಲಕ. ಒಂದು ವೇಳೆ ಆ ದಾರಿ ಕ್ಲೋಸ್ ಆದರೆ ಏನಾಗ್ಬೋದು ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ.
ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ನಾವು ಹೀಗೆ ಕೈಕಟ್ಟಿ ಕೂರ್ಬೇಕಾ? ಖಂಡಿತ ಇಲ್ಲ. ದಾರಿ ಇದೆ. ಅದು ಶಾಶ್ವತವಾದ ದಾರಿ. ನೋಡಿ, ನಿಜವಾದ ಮತ್ತು ಶಾಶ್ವತ ಪರಿಹಾರ ಇರೋದು ನಮ್ಮ ಯೋಚನಾ ಕ್ರಮವನ್ನ ಬದಲಾಯಿಸೋದ್ರಲ್ಲಿ. ಮೊದಲನೇದು, ಒಂದೇ ಬುಟ್ಟಿಯಲ್ಲಿ ಎಲ್ಲಾ ಮೊಟ್ಟೆಗಳನ್ನ ಇಡಬಾರ್ದು. ಅಂದ್ರೆ ಒಂದೇ ಜಾಗದ ಮೇಲೆ ಡಿಪೆಂಡ್ ಆಗೋದು ಬಿಟ್ಟು ಬೇರೆ ಬೇರೆ ದೇಶಗಳಿಂದ ತೈಲ ತರಿಸ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಎರಡನೇದು, ನಾವು ಈ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನೇ ಕಡಿಮೆ ಮಾಡಬೇಕು. ಸೋಲಾರ್, ವಿಂಡ್ ಎನರ್ಜಿ, ಈ ತರಹದ ನವೀಕರಿಸಬಹುದಾದ ಇಂಧನಗಳ ಕಡೆಗೆ ನಾವು ವೇಗವಾಗಿ ಸಾಗಲೇಬೇಕು. ಕೊನೆಗೆ ಒಂದೇ ಪ್ರಶ್ನೆ. ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಒಂದೇ ಒಂದು ಕಿರಿದಾದ ಸಮುದ್ರದ ದಾರಿಯ ಮೇಲೆ ಅವಲಂಬಿಸಿ ಇಟ್ಟಿರೋದು ಎಷ್ಟು ಅಪಾಯಕಾರಿ ಅಲ್ವಾ? ಈ ಹಾರ್ಮೋಜ್ ಬಿಕ್ಕಟ್ಟು ಕೇವಲ ತೈಲದ ಬೆಲೆಯ ಕಥೆಯಲ್ಲ, ಇದು ನಮ್ಮೆಲ್ಲರ ಭವಿಷ್ಯದ ಭದ್ರತೆಯ ಪ್ರಶ್ನೆ. ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದ ಸಮಯ ಇದು.